ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯಂ ಕ್ರಿಯೇಷನ್ಸ್. ನಾನಿವತ್ತೊಂದು ತುಂಬ ಸಿಂಪಲ್ಲಾಗಿ 2 ಬೀಡ್ಸ್ ಮಧ್ಯೆ ಕುಚ್ಚು ಕಟ್ಟೋದು ಹೊಸ ರೀತಿಯ ಡಿಸೈನ್ನ ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ. ಸೊ ನಿಮಗೆ ಇದು ಡಿಸೈನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಇಲ್ಲಿ ನಾನು ಡಿಸೈನ್ಗೆ 6 ಎಳೆ ದಾರನ ಗಂಟು ಹಾಕ್ಕೊಂಡು ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ನಾನಿಲ್ಲಿ ಈ ರೀತಿ ಗೋಧಿ ಬೀಡ್ಸ್ನ ತೊಗೊಂಡಿದ್ದೀನಿ. ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಒಂದು ಚೈನ್ ಹಾಕಿ ಮತ್ತೆ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ ಒಂದು ಈ ರೀತಿ ಗೋಧಿ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ್ಮೇಲೆ ಅದನ್ನ ಈ ರೀತಿ ವಿ ಶೇಪಲ್ಲಿ ಬರೋ ರೀತಿ ಎಲ್ಲಿಗೆ ಬರುತ್ತೆ ವಿ ಶೇಪಿಗೆ ಅಲ್ಲಿಗೆ ಸೀರೆಗೆ ನೀಡಲ್ ಹಾಕಿ ದಾರ ತಂದು ಡಿಸೈನ್ನ ಲಾಕ್ ಮಾಡ್ಕೋಬೇಕು. ವಿ ಶೇಪ್ ಬರಬೇಕು, ಸ್ಟ್ರೇಟಾಗಿ ಬೇಡ. ಸೊ ವಿ ಶೇಪ್ ಬರೋ ರೀತಿ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಸೀರೆಗೆ. ಲಾಕ್ ಮಾಡಿದ್ಮೇಲೆ ಈಗ ಮತ್ತೆ ಚೈನ್ಸ್ ಹಾಕ್ಕೋಬೇಕು. 4 ಚೈನ್ಸ್ ಹಾಕೋಣ. 4 ಚೈನ್ ಹಾಕಿ ಇದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಿದ್ಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಒಂದು ಚೈನ್ ಹಾಕಿ ಮತ್ತೆ ದಾರ ಮೇಲೆ ಎತ್ತಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಬೇಕು. ಇಲ್ಲಿ ಕುಚ್ಚು ಕಟ್ಟೋಕ್ಕೆ ನಿಮಗೆ ಇದು 1 ಚೈನಷ್ಟು ಸ್ಪೇಸು ಸ್ವಲ್ಪ ಕಡಿಮೆ ಅನಿಸುತ್ತೆ ಅಂದರೆ ನೀವು 2 ಚೈನ್ಸ್ಗಳನ್ನ ಹಾಕ್ಕೊಳ್ಳಿ. ಸೊ 2 ಚೈನ್ ಅಥವಾ 1 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಸೆಕೆಂಡ್ ಬೀಡ್ ಆ್ಯಡ್ ಮಾಡಿಂದ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಅದು ವಿ ಶೇಪ್ ಬರೋ ರೀತಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮತ್ತೆ ಬೀಡ್ಸ್ನ ಆ್ಯಡ್ ಮಾಡಬೇಕು. 2 ಬೀಡ್ಸ್ನ ಆ್ಯಡ್ ಮಾಡಿ ಮತ್ತೆ 4 ಚೈನ್ ಮತ್ತೆ ಬೀಡ್ ಮತ್ತೆ 4 ಚೈನ್ ಇದೇ ರೀತಿ ಕಂಟಿನ್ಯೂ ಫಸ್ಟ್ ಸ್ಟೆಪ್ನ ಹಾಕಬೇಕು. ಸೊ ಈಗ ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ದಾರನೇ ತೊಗೊಂಡಿದ್ದೀನಿ. ಅದನ್ನ ಫಸ್ಟ್ ಇಲ್ಲಿ 1 ಚೈನ್ ಹಾಕಿದ್ದೀನಲ್ಲ ನಾನು ಆ 1 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ಪಿಂದಿದು. ಲಾಕ್ ಮಾಡಿದ್ಮೇಲೆ 3 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 4 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆ ಹೋಗಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸತಿ ತೆಗಿಬೇಕು ಮತ್ತೆ 2 ದಾರ ಒಂದು ಸತಿ ತೆಗಿಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ ತೆಗಿಬೇಕು ಮತ್ತೆ 2 ದಾರ ಒಂದು ಸತಿ ತೆಗಿಬೇಕು. ಡಬಲ್ ಕ್ರೋಶಾ ಕಂಬ ಆಗುತ್ತೆ. ನಾನಿಲ್ಲಿ 4 ಡಬಲ್ ಕ್ರೋಶಾ ಕಂಬ ಮಾಡ್ತಾಯಿದ್ದೀನಿ. ನೀವು 5 ಕಂಬನ ಮಾಡ್ಕೊಳ್ಳಿ. ಸೊ ನಾನು 4 ಮಾಡಿದ್ದೀನಿ, ನೀವು 5 ಕಂಬ ಮಾಡ್ಕೊಂಡ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಮತ್ತೆ ಅದೇ 4 ಚೈನ್ಗೆ ಹೋಗಿ ದಾರ ತಂದು ಮತ್ತೆ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. ನಾನು ಆ ಸೈಡ್ 4 ಈ ಸೈಡ್ 4 ಮಾಡಿದ್ದೀನಿ. ನೀವು ಆ ಸೈಡ್ 5 ಕಂಬ ಒಂದು ಬೀಡು ಮತ್ತು 5 ಕಂಬ ಈ ರೀತಿ ಮಾಡ್ಕೊಳ್ಳಿ. ನನಗೆ ಎಂಡಲ್ಲಿ ಇದು 4 ಕಂಬ ಕಡಿಮೆ ಆಯಿತು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಾನಿಲ್ಲಿ 4 ಕಂಬ ಒಂದು ಬೀಡ್ 4 ಕಂಬ ಹಾಕಿದ್ಮೇಲೆ ನೆಕ್ಸ್ಟ್ ಡಿಸೈನ್ 2 ಬೀಡ್ ಇದೆಯಲ್ಲ ಆ 2 ಬೀಡ್ ಮಧ್ಯೆ 1 ಚೈನಷ್ಟು ಇದೆಯಲ್ಲ ಗ್ಯಾಪ್, ಆ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಆ ಚೈನಿಗೆ ಅಲ್ಲ ಆ 2 ಬೀಡ್ ಮಧ್ಯೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ್ಮೇಲೆ ಈಗ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ ಹೋಗಿ ದಾರ ತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಇಲ್ಲಿ ಕೂಡ ನಾನು 4 ಡಬಲ್ ಕ್ರೋಶಾ ಕಂಬ ಒಂದು ಬೀಡು 4 ಡಬಲ್ ಕ್ರೋಶಾ ಕಂಬ ಮಾಡಿದ್ದೀನಿ. ನೀವು 5 ಕಂಬ ಬೀಡು 5 ಕಂಬ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಷ್ಟೇ 3 ಚೈನ್ ಹಾಕಿ ಮಾಡಬೇಕು. ನೆಕ್ಸ್ಟ್ ಎಲ್ಲ ಕಂಟಿನ್ಯೂ ಹೀಗೆ ಡೈರೆಕ್ಟಾಗಿ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ನಾನು 4 ಕಂಬ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ನೀವು ಬೇಕಂದರೆ ಇಲ್ಲಿ ತ್ರಿಬಲ್ ಕ್ರೋಶಾ ಕಂಬ ಕೂಡ ಮಾಡ್ಕೋಬೋದು. ಸೊ ನಾನಿಲ್ಲಿ 4 ಕಂಬ ಒಂದು ಬೀಡು 4 ಕಂಬ ಹಾಕಿದ ಮೇಲೆ ಈಗ ನೆಕ್ಸ್ಟ್ 2 ಬೀಡ್ ಮಧ್ಯೆ ಸ್ಪೇಸ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಹೀಗೆ ಲಾಕ್ ಮಾಡಿಕೊಂಡು ಈಗ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಿ ನೆಕ್ಸ್ಟ್ 4 ಚೈನ್ಗೆ 4 ಕಂಬ ಹಾಕಬೇಕು. ಫಸ್ಟ್ ಅಷ್ಟೇ ನಾವು 3 ಚೈನ್ ಹಾಕಿ ಈ ರೀತಿ ಮಾಡ್ಕೋಬೇಕು. ನೆಕ್ಸ್ಟ್ ಎಲ್ಲ ಪೂರ್ತಿ ಕಂಟಿನ್ಯೂ ಡೈರೆಕ್ಟಾಗಿ ಕಂಬಗಳನ್ನ ಮಾಡ್ಕೋಬೇಕು. 4 ಕಂಬ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿದ್ಮೇಲೆ ಮತ್ತೆ 4 ಡಬಲ್ ಕ್ರೋಶಾ ಕಂಬನ ಹಾಕೋತಾ ಇದ್ದೀನಿ. ಸೊ ಮತ್ತೆ 4 ಕಂಬ ಹಾಕಿದ್ಮೇಲೆ ನೆಕ್ಸ್ಟ್ 2 ಬೀಡ್ ಇರುತ್ತಲ್ಲ ಗೋಧಿ ಬೀಡು ಅವೆರಡರ ಮಧ್ಯೆ ಸ್ಪೇಸ್ ಇರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂ ಪೂರ್ತಿ ಹೀಗೆ ಹಾಕಬೇಕು. ಈ 2 ಬೀಡ್ ಮಧ್ಯೆ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ. 2 ಬೀಡ್ ಮಧ್ಯೆ ಕುಚ್ಚು ಕಟ್ಟಿರೋದು ಈ ಡಿಸೈನಲ್ಲಿ ಹೈಲೈಟ್ ಆಗಿದೆ. ತುಂಬ ಸಿಂಪಲ್ ಆಗಿದೆ, ಒಂಥರ ಯುನೀಕ್ ಡಿಸೈನ್ ಇದೆ. ನಿಮಗೆ ಡಿಸೈನ್ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ.
ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.